ಹಿಜಾಬ್ 2 ವರ್ಷದ ಹಿಂದೆ ರಾಜ್ಯಾದ್ಯಂತ ವಿವಾದದ ಕಿಚ್ಚು ಹೊತ್ತಿಸಿತ್ತು. ಉಡುಪಿ ಜಿಲ್ಲೆ ಇದೇ ವಿಚಾರಕ್ಕೆ ಧಗಧಗಿಸಿದ್ದು ನಿಮಗೆ ಗೊತ್ತಿದೆ. ಆದರೆ ಇದೇ ವಿವಾದ ಈಗ ಶಿಕ್ಷಕರೊಬ್ಬರ ಪ್ರಶಸ್ತಿಗೆ ಅಡ್ಡಿಯಾಗಿದೆ. ಹಿಜಾಬ್ ವಿವಾದಕ್ಕೆ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಬ್ರೇಕ್. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿ. ಮುಸ್ಲಿಂ ಸಮುದಾಯವನ್ನು ಓಲೈಕೆ ಮಾಡುವ ರೀತಿಗೆ ಇವತ್ತು ಸರ್ಕಾರ ಮುಂದೆಯಾಗಿದೆ. ಈ ದೃಶ್ಯವನ್ನೊಮ್ಮೆ ನೋಡಿ. ಇದು 2 ವರ್ಷದ ಹಿಂದಿನ ದೃಶ್ಯ. ಆಗ ಉಡುಪಿ ಜಿಲ್ಲೆಯಲ್ಲಿ ಹಿಜಾಬ್ ವಿವಾದ ಕಿಚ್ಚು ಹೊತ್ತಿಸಿತ್ತು. ಆದರೆ ಇದೇ ವಿಚಾರ ಇದೀಗ ಶಿಕ್ಷಕರೊಬ್ಬರ ಪ್ರಶಸ್ತಿಯನ್ನ ತಡೆದಿದೆ. ಶಿಕ್ಷಕರ ದಿನಾಚರಣೆ ಎಂದು ಶಿಕ್ಷಕರಿಗೆ ರಾಜ್ಯ ಸರ್ಕಾರ ಅವಮಾನಿಸಿದೆ. ಉಡುಪಿಯಲ್ಲಿ ಹೀಗೊಂದು ಅಸಮಾಧಾನದ ಕೂಗು ಎದ್ದಿದೆ. 2024ರ ರಾಜ್ಯ ಮಟ್ಟದ ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿ ರಾಮಕೃಷ್ಣ ಎಂಬ ಶಿಕ್ಷಕರಿಗೆ ಒಲಿದು ಬಂದಿತ್ತು. ಈ ಆಯ್ಕೆಯ ವಿರುದ್ಧ ಕೆಲ ಪ್ರಗತಿಪರರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಇದರ ಬೆನ್ನಲ್ಲೇ ಸರ್ಕಾರ ಪ್ರಶಸ್ತಿಯನ್ನ ತಡೆ ಹಿಡಿದಿದೆ. ಹಿಜಾಬ್ ವಿವಾದ ಸಮಯದಲ್ಲಿ ಆಗಿನ ಸರ್ಕಾರ ಸಮಾನ ವಸ್ತ್ರ ಸಂಹಿತೆ ನಿಯಮವನ್ನ ಜಾರಿಗೆ ತಂದಿತ್ತು. ಈ ಸಂದರ್ಭ ಕಾಲೇಜಿಗೆ ಹಿಜಾಬ್ ತೊಟ್ಟು ಬಂದಿದ್ದ ವಿದ್ಯಾರ್ಥಿನಿಯರನ್ನ ಕುಂದಾಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ರಾಮಕೃಷ್ಣ ಅವರು ಗೇಟ್ನಲ್ಲಿ ತಡೆದಿದ್ರು. ಇದೇ ವಿಚಾರಕ್ಕೆ ಇದೀಗ ರಾಜ್ಯ ಸರ್ಕಾರ ಘೋಷಣೆ ಮಾಡಿದ್ದ ಪ್ರಶಸ್ತಿಯನ್ನ ತಡೆ ಹಿಡಿದಿದೆ ಎನ್ನಲಾಗುತ್ತಿದೆ. ಇನ್ನು ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಮುಂಡು ಸರ್ಕಾರ ಇವತ್ತು ಉಡುಪಿ ಜಿಲ್ಲೆಗೆ ಒಂದು ಅಗೌರವ ಮಾಡುವ ರೀತಿಯಲ್ಲಿ, ಅವಮಾನ ಮಾಡುವ ರೀತಿಯಲ್ಲಿ ಶಿಕ್ಷಕ ವೃತ್ತಿಗೆ ಅನ್ಯಾಯ ಮಾಡುವ ವಿವಾದಕ್ಕೆ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಬ್ರೇಕ್. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿ. ಮುಸ್ಲಿಂ ಸಮುದಾಯವನ್ನು ಓಲೈಕೆ ಮಾಡುವ ರೀತಿಗೆ ಇವತ್ತು ಸರ್ಕಾರ ಮುಂದೆಯಾಗಿದೆ. ಈ ದೃಶ್ಯವನ್ನೊಮ್ಮೆ ನೋಡಿ. ಇದು 2 ವರ್ಷದ ಹಿಂದಿನ ದೃಶ್ಯ. ಆಗ ಉಡುಪಿ ಜಿಲ್ಲೆಯಲ್ಲಿ ಹಿಜಾಬ್ ವಿವಾದ ಕಿಚ್ಚು ಹೊತ್ತಿಸಿತ್ತು. ಆದರೆ ಇದೇ ವಿಚಾರ ಇದೀಗ ಶಿಕ್ಷಕರೊಬ್ಬರ ಪ್ರಶಸ್ತಿಯನ್ನ ತಡೆದಿದೆ. ಶಿಕ್ಷಕರ ದಿನಾಚರಣೆ ಎಂದು ಶಿಕ್ಷಕರಿಗೆ ರಾಜ್ಯ ಸರ್ಕಾರ ಅವಮಾನಿಸಿದೆ. ಉಡುಪಿಯಲ್ಲಿ ಹೀಗೊಂದು ಅಸಮಾಧಾನದ ಕೂಗು ಎದ್ದಿದೆ. 2024ರ ರಾಜ್ಯ ಮಟ್ಟದ ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿ ರಾಮಕೃಷ್ಣ ಎಂಬ ಶಿಕ್ಷಕರಿಗೆ ಒಲಿದು ಬಂದಿತ್ತು. ಈ ಆಯ್ಕೆಯ ವಿರುದ್ಧ ಕೆಲ ಪ್ರಗತಿಪರರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಇದರ ಬೆನ್ನಲ್ಲೇ ಸರ್ಕಾರ ಪ್ರಶಸ್ತಿಯನ್ನ ತಡೆ ಹಿಡಿದಿದೆ. ಹಿಜಾಬ್ ವಿವಾದ ಸಮಯದಲ್ಲಿ ಆಗಿನ ಸರ್ಕಾರ ಸಮಾನ ವಸ್ತ್ರ ಸಂಹಿತೆ ನಿಯಮವನ್ನ ಜಾರಿಗೆ ತಂದಿತ್ತು. ಈ ಸಂದರ್ಭ ಕಾಲೇಜಿಗೆ ಹಿಜಾಬ್ ತೊಟ್ಟು ಬಂದಿದ್ದ ವಿದ್ಯಾರ್ಥಿನಿಯರನ್ನ ಕುಂದಾಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ರಾಮಕೃಷ್ಣ ಅವರು ಗೇಟ್ನಲ್ಲಿ ತಡೆದಿದ್ರು. ಇದೇ ವಿಚಾರಕ್ಕೆ ಇದೀಗ ರಾಜ್ಯ ಸರ್ಕಾರ ಘೋಷಣೆ ಮಾಡಿದ್ದ ಪ್ರಶಸ್ತಿಯನ್ನ ತಡೆ ಹಿಡಿದಿದೆ ಎನ್ನಲಾಗುತ್ತಿದೆ. ಇನ್ನು ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಮುಂಡು ಸರ್ಕಾರ ಇವತ್ತು ಉಡುಪಿ ಜಿಲ್ಲೆಗೆ ಒಂದು ಅಗೌರವ ಮಾಡುವ ರೀತಿಯಲ್ಲಿ, ಅವಮಾನ ಮಾಡುವ ರೀತಿಯಲ್ಲಿ ಶಿಕ್ಷಕ ವೃತ್ತಿಗೆ ಅನ್ಯಾಯ ಮಾಡುವಂಥ ಕೃತ್ಯ ಎಸಗಿದ್ದಾರೆ. ಏಕೆಂದರೆ ಆಯ್ಕೆಯಾದ ನಂತರ ಆಯ್ಕೆ ಪಟ್ಟಿಯಲ್ಲಿ ಅದನ್ನು ಘೋಷಿಸಿದ ನಂತರ ಈ ರೀತಿ ಮಾಡಬೇಕಾದ್ರೆ ಇದು ಖಂಡಿತವಾಗಿ ಒಂದು ಸಮುದಾಯವನ್ನು, ಮುಸ್ಲಿಂ ಸಮುದಾಯವನ್ನು ಓಲೈಕೆ ಮಾಡುವ ರೀತಿಗೆ ಇವತ್ತು ಸರ್ಕಾರ ಮುಂದೆಯಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಶಿಕ್ಷಕರಿಗೆ ಕೊಟ್ಟಲ್ಪಟ್ಟಂತ ಈ ಪ್ರಶಸ್ತಿಯನ್ನ ನಿರಾಕರಣೆ ಮಾಡಿರುವುದು, ತಡೆ ಹಿಡಿಯುವುದು, ತಿರಸ್ಕರಿಸುವುದು ಸೇರಿದಂತೆ ಎಲ್ಲ ಘಟನೆಯೂ ಕೂಡ ಶಿಕ್ಷಕ ವೃಂದಕ್ಕೆ ಮತ್ತು ಶಿಕ್ಷಣಕ್ಕೆ ಮಾಡಿರುವಂತಹ ಅಪಮಾನ ಅಂತ ನನಗನ್ಸುತ್ತೆ. ಆ ಹಿನ್ನೆಲೆಯಲ್ಲಿ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆಗ್ರಹಪಡಿಸ್ತೇನೆ, ನಿಮ್ಮ ತಪ್ಪನ್ನು ಸರಿಪಡಿಸಿಕೊಳ್ಬೇಕು. ತಕ್ಷಣ ಆ ಶಿಕ್ಷಕರಿಗೆ ಕೊಟ್ಟಿರುವಂತಹ ಪ್ರಶಸ್ತಿನ ಪುನರ್ ಘೋಷಣೆ ಮಾಡಿ ಅವರಿಗೆ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೇನೆ. ಇದು ರಾಜ್ಯ ಸರ್ಕಾರ ಶಿಕ್ಷಕ ವೃತ್ತಿಗೆ ಮಾಡಿದ ಅವಮಾನ ಎಂದು ಕೇಸರಿ ನಾಯಕರು ಕೆಂಡವಾಗಿದ್ದಾರೆ. ಪ್ರಾಂಶುಪಾಲ ರಾಮಕೃಷ್ಣರಿಗೆ ಪ್ರಶಸ್ತಿ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಅಂಕಿತ್ ಜೊತೆ ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಹಿಜಾಬ್ 2 ವರ್ಷದ ಹಿಂದೆ ರಾಜ್ಯಾದ್ಯಂತ ವಿವಾದದ ಕಿಚ್ಚು ಹೊತ್ತಿಸಿತ್ತು. ಉಡುಪಿ ಜಿಲ್ಲೆ ಇದೇ ವಿಚಾರಕ್ಕೆ ಧಗಧಗಿಸಿದ್ದು ನಿಮಗೆ ಗೊತ್ತಿದೆ. ಆದರೆ ಇದೇ ವಿವಾದ ಈಗ ಶಿಕ್ಷಕರೊಬ್ಬರ ಪ್ರಶಸ್ತಿಗೆ ಅಡ್ಡಿಯಾಗಿದೆ. ಹಿಜಾಬ್ ವಿವಾದಕ್ಕೆ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಬ್ರೇಕ್. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿ. ಮುಸ್ಲಿಂ ಸಮುದಾಯವನ್ನು ಓಲೈಕೆ ಮಾಡುವ ರೀತಿಗೆ ಇವತ್ತು ಸರ್ಕಾರ ಮುಂದೆಯಾಗಿದೆ.
ಈ ದೃಶ್ಯವನ್ನೊಮ್ಮೆ ನೋಡಿ. ಇದು 2 ವರ್ಷದ ಹಿಂದಿನ ದೃಶ್ಯ. ಆಗ ಉಡುಪಿ ಜಿಲ್ಲೆಯಲ್ಲಿ ಹಿಜಾಬ್ ವಿವಾದ ಕಿಚ್ಚು ಹೊತ್ತಿಸಿತ್ತು. ಆದ್ರೆ ಇದೇ ವಿಚಾರ ಇದೀಗ ಶಿಕ್ಷಕರೊಬ್ಬರ ಪ್ರಶಸ್ತಿಯನ್ನ ತಡೆದಿದೆ. ಶಿಕ್ಷಕರ ದಿನಾಚರಣೆ ಎಂದು ಶಿಕ್ಷಕರಿಗೆ ರಾಜ್ಯ ಸರ್ಕಾರ ಅವಮಾನಿಸಿದೆ. ಉಡುಪಿಯಲ್ಲಿ ಹೀಗೊಂದು ಅಸಮಾಧಾನದ ಕೂಗು ಎದ್ದಿದೆ. 2024ರ ರಾಜ್ಯ ಮಟ್ಟದ ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿ ರಾಮಕೃಷ್ಣ ಎಂಬ ಶಿಕ್ಷಕರಿಗೆ ಒಲಿದು ಬಂದಿತ್ತು. ಈ ಆಯ್ಕೆಯ ವಿರುದ್ಧ ಕೆಲ ಪ್ರಗತಿಪರರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಇದರ ಬೆನ್ನಲ್ಲೇ ಸರ್ಕಾರ ಪ್ರಶಸ್ತಿಯನ್ನ ತಡೆ ಹಿಡಿದಿದೆ. ಹಿಜಾಬ್ ವಿವಾದ ಸಮಯದಲ್ಲಿ ಆಗಿನ ಸರ್ಕಾರ ಸಮಾನ ವಸ್ತ್ರ ಸಂಹಿತೆ ನಿಯಮವನ್ನ ಜಾರಿಗೆ ತಂದಿತ್ತು. ಈ ಸಂದರ್ಭ ಕಾಲೇಜಿಗೆ ಹಿಜಾಬ್ ತೊಟ್ಟು ಬಂದಿದ್ದ ವಿದ್ಯಾರ್ಥಿನಿಯರನ್ನ ಕುಂದಾಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ರಾಮಕೃಷ್ಣ ಅವರು ಗೇಟ್ನಲ್ಲಿ ತಡೆದಿದ್ರು. ಇದೇ ವಿಚಾರಕ್ಕೆ ಇದೀಗ ರಾಜ್ಯ ಸರ್ಕಾರ ಘೋಷಣೆ ಮಾಡಿದ್ದ ಪ್ರಶಸ್ತಿಯನ್ನ ತಡೆ ಹಿಡಿದಿದೆ ಎನ್ನಲಾಗುತ್ತಿದೆ. ಇನ್ನು ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಮುಂಡು ಸರ್ಕಾರ ಇವತ್ತು ಉಡುಪಿ ಜಿಲ್ಲೆಗೆ ಒಂದು ಅಗೌರವ ಮಾಡೋ ರೀತಿಯಲ್ಲಿ, ಅವಮಾನ ಮಾಡೋ ರೀತಿಯಲ್ಲಿ, ಶಿಕ್ಷಕ ವೃತ್ತಿಗೆ ಅನ್ಯಾಯ ಮಾಡುವ ವಿವಾದಕ್ಕೆ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಬ್ರೇಕ್. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿ. ಮುಸ್ಲಿಂ ಸಮುದಾಯವನ್ನು ಓಲೈಕೆ ಮಾಡುವ ರೀತಿಗೆ ಇವತ್ತು ಸರ್ಕಾರ ಮುಂದೆಯಾಗಿದೆ. ಈ ದೃಶ್ಯವನ್ನೊಮ್ಮೆ ನೋಡಿ. ಇದು 2 ವರ್ಷದ ಹಿಂದಿನ ದೃಶ್ಯ. ಆಗ ಉಡುಪಿ ಜಿಲ್ಲೆಯಲ್ಲಿ ಹಿಜಾಬ್ ವಿವಾದ ಕಿಚ್ಚು ಹೊತ್ತಿಸಿತ್ತು. ಆದ್ರೆ ಇದೇ ವಿಚಾರ ಇದೀಗ ಶಿಕ್ಷಕರೊಬ್ಬರ ಪ್ರಶಸ್ತಿಯನ್ನ ತಡೆದಿದೆ. ಶಿಕ್ಷಕರ ದಿನಾಚರಣೆ ಎಂದು ಶಿಕ್ಷಕರಿಗೆ ರಾಜ್ಯ ಸರ್ಕಾರ ಅವಮಾನಿಸಿದೆ. ಉಡುಪಿಯಲ್ಲಿ ಹೀಗೊಂದು ಅಸಮಾಧಾನದ ಕೂಗು ಎದ್ದಿದೆ. 2024ರ ರಾಜ್ಯ ಮಟ್ಟದ ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿ ರಾಮಕೃಷ್ಣ ಎಂಬ ಶಿಕ್ಷಕರಿಗೆ ಒಲಿದು ಬಂದಿತ್ತು. ಈ ಆಯ್ಕೆಯ ವಿರುದ್ಧ ಕೆಲ ಪ್ರಗತಿಪರರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಇದರ ಬೆನ್ನಲ್ಲೇ ಸರ್ಕಾರ ಪ್ರಶಸ್ತಿಯನ್ನ ತಡೆ ಹಿಡಿದಿದೆ. ಹಿಜಾಬ್ ವಿವಾದ ಸಮಯದಲ್ಲಿ ಆಗಿನ ಸರ್ಕಾರ ಸಮಾನ ವಸ್ತ್ರ ಸಂಹಿತೆ ನಿಯಮವನ್ನ ಜಾರಿಗೆ ತಂದಿತ್ತು. ಈ ಸಂದರ್ಭ ಕಾಲೇಜಿಗೆ ಹಿಜಾಬ್ ತೊಟ್ಟು ಬಂದಿದ್ದ ವಿದ್ಯಾರ್ಥಿನಿಯರನ್ನ ಕುಂದಾಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ರಾಮಕೃಷ್ಣ ಅವರು ಗೇಟ್ನಲ್ಲಿ ತಡೆದಿದ್ರು. ಇದೇ ವಿಚಾರಕ್ಕೆ ಇದೀಗ ರಾಜ್ಯ ಸರ್ಕಾರ ಘೋಷಣೆ ಮಾಡಿದ್ದ ಪ್ರಶಸ್ತಿಯನ್ನ ತಡೆ ಹಿಡಿದಿದೆ ಎನ್ನಲಾಗುತ್ತಿದೆ. ಇನ್ನು ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಮುಂಡು ಸರ್ಕಾರ ಇವತ್ತು ಉಡುಪಿ ಜಿಲ್ಲೆಗೆ ಒಂದು ಅಗೌರವ ಮಾಡೋ ರೀತಿಯಲ್ಲಿ, ಅವಮಾನ ಮಾಡೋ ರೀತಿಯಲ್ಲಿ, ಶಿಕ್ಷಕ ವೃತ್ತಿಗೆ ಅನ್ಯಾಯ ಮಾಡುವಂಥ ಕೃತ್ಯ ಎಸಗಿದ್ದಾರೆ. ಏಕೆಂದರೆ ಆಯ್ಕೆಯಾದ ನಂತರ ಅದು ಆಯ್ಕೆ ಪಟ್ಟಿಯಲ್ಲಿ ಅದನ್ನು ಘೋಷಿಸಿದ ನಂತರ ಈ ರೀತಿ ಮಾಡಬೇಕಾದ್ರೆ ಇದು ಖಂಡಿತವಾಗಿ ಒಂದು ಸಮುದಾಯವನ್ನು, ಮುಸ್ಲಿಂ ಸಮುದಾಯವನ್ನು ಓಲೈಕೆ ಮಾಡುವ ರೀತಿಗೆ ಇವತ್ತು ಸರ್ಕಾರ ಮುಂದೆಯಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಶಿಕ್ಷಕರಿಗೆ ಕೊಟ್ಟಲ್ಪಟ್ಟಂತ ಈ ಪ್ರಶಸ್ತಿಯನ್ನ ನಿರಾಕರಣೆ ಮಾಡಿರುವುದು, ತಡೆ ಹಿಡಿಯುವುದು, ತಿರಸ್ಕರಿಸುವುದು ಸೇರಿದಂತೆ ಎಲ್ಲ ಘಟನೆಯೂ ಕೂಡ ಶಿಕ್ಷಕ ವೃಂದಕ್ಕೆ ಮತ್ತು ಶಿಕ್ಷಣಕ್ಕೆ ಮಾಡಿರುವಂತಹ ಅಪಮಾನ ಅಂತ ನನ್ಗನ್ಸುತ್ತೆ. ಆ ಹಿನ್ನೆಲೆಯಲ್ಲಿ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗ್ರಹಪಡಿಸ್ತೇನೆ, ನಿಮ್ಮ ತಪ್ಪನ್ನು ಸರಿಪಡಿಸಿಕೊಳ್ಬೇಕು. ತಕ್ಷಣ ಆ ಶಿಕ್ಷಕರಿಗೆ ಕೊಟ್ಟಿರುವಂತಹ ಪ್ರಶಸ್ತಿನ ಪುನರ್ ಘೋಷಣೆ ಮಾಡಿ ಅವರಿಗೆ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾರೆ. ಇದು ರಾಜ್ಯ ಸರ್ಕಾರ ಶಿಕ್ಷಕ ವೃತ್ತಿಗೆ ಮಾಡಿದ ಅವಮಾನ ಎಂದು ಕೇಸರಿ ನಾಯಕರು ಕೆಂಡವಾಗಿದ್ದಾರೆ. ಪ್ರಾಂಶುಪಾಲ ರಾಮಕೃಷ್ಣರಿಗೆ ಪ್ರಶಸ್ತಿ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಅಂಕಿತ್ ಜೊತೆ ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.